ಒಬ್ಬರು ಚೆನ್ನಾಗಿದ್ದೀನಿ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ ಅಂತ ಅನಿಸುತ್ತೆ. ಪರ್ಫೆಕ್ಟಾಗಿ ಗೊತ್ತಿಲ್ಲ, 10:30 ಆಲ್ರೆಡಿ 11 ಆಗಿರಬೇಕು, ಗೊತ್ತಾಗ್ತಾ ಇಲ್ಲ. ಇವಾಗ ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ, ಆಲ್ರೆಡಿ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಸೊ ಇವತ್ತು ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಎದ್ದು ಸೊ ಅವ್ರಿಗೆ ಇಷ್ಟವಾಗಿರೋಂಥ ಸ್ವೀಟು ಕೂಡ ಮಾಡಿ, ಹಾಗೆಯೇ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಮನೆ ಕೆಲಸ ಮುಗಿಸಿದ್ವಿ, ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸ್ಯಾರಿ ಹಾಕ್ಕೊಂಡು ಫಸ್ಟ್ ಟೆಂಪಲ್ಗೆ ಹೋಗಿದ್ದು ಬಂದು ಆಮೇಲೆ ನಾನು ಪಾಕ ಪೂಜೆ ಮಾಡೋವಂಥದ್ದು. ಸೊ ಯಾವ ಟೆಂಪಲ್ಗೆ ಹೋಗ್ತೀನಿ, ಏನು ಎತ್ತ ಹೆಂಗೆ ಪೂಜೆ ಮಾಡೋದು, ಸೊ ನಾನು ಲಾಸ್ಟ್ ಇಯರ್ ಬ್ಲಾಗ್ಗಳು ಕೂಡ ಹೇಳಿದ್ದೀನಿ. ಬಟ್ ಯಾರಾದರೂ ನೋಡಿಲ್ಲ, ಅಪ್ಕಮಿಂಗ್ ತುಂಬ ಹಳೆಯದಿರುತ್ತಲ್ಲ 1 ಇಯರ್ ಬ್ಯಾಕು. ಸೊ ಹೊಸ ಸಬ್ಸ್ಕ್ರೈಬರ್ಸ್ ಯಾರು ಇದ್ದರೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಈ ಸಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಯಾವ ರೀತಿ ಮಾಡುವಂಥದ್ದು, ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು. ಹಾಗೆ ಅವ್ರಿಗೆ ಇಷ್ಟವಾಗಿರೋ ಸ್ವೀಟ್ ಕೂಡ ಮಾಡಿದ್ದೀನಿ. ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪ್ಲೀಸ್ ಆ ರೆಸಿಪಿನ ನೋಡ್ಕೊಂಡು ಬನ್ನಿ. ಆಮೇಲೆ ಯಾವ ರೀತಿ ಮಾಡೋದು, ಏನು ಎತ್ತ, ಹೋಗಿದ್ವಿ ಹೆಂಗೆ ಏನು ಇವತ್ತಿನ ಡೇ ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಬನ್ನಿ, ಕೆಳಗಡೆ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಸೊ ನಾನು ಹೋಗ್ಬೇಕು ಇವಾಗ ಅಷ್ಟೇ. ಸೊ ಬನ್ನಿ ಹೊರಡೋಣ. ಸೊ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ. ಸೊ ಇಲ್ಲೇ ಟೆಂಪಲ್ಗೆ ಹೋಗಿದ್ದು ಬಂದು ಪೂಜೆ ಮಾಡಿದ ತಕ್ಷಣ ನಿಜವಾಗೋದು ಅಷ್ಟೇ. ಸೊ ಬನ್ನಿ ಹೊರಡೋಣ. ಫ್ರೆಂಡ್ಸ್, ಹಾಗೆ ನಾನು ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಇಷ್ಟವಾಗಿರೋಂಥ ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ. ಹೌದು, ನಾನು ಟೈಟಲಲ್ಲಿ ಹಾಕಿರೋಗೆ ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ನನಗೆ ಬರೋ ಥರ ಸೊ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ರೀತಿ ಕೋವಾ ಅಥವಾ ಇನ್ನೇನು ಆಗ್ದಂತೆಯೇ ಮಾಡೋವಂಥ ಕ್ಯಾರೆಟ್ ಹಲ್ವಾ ರೆಸಿಪಿ ಇವತ್ತು. ಹೌದು, ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ. ಸೊ ಅದಕ್ಕೆ ಅದನ್ನೇ ಮಾಡೋಣ ಅಂತ. ಅವ್ರಿಗಂತೂ ತುಂಬ ತುಂಬ ಇಷ್ಟ ಕ್ಯಾರೆಟ್ ಹಲ್ವಾ. ಸೊ ನಮ್ಮ ಮನೆ ಏನಾದರೂ ಸಿಹಿ ಊಟದ ಥರ ಯಾವ್ದಾದ್ರು ಫಂಕ್ಷನ್ ಇತ್ತು ಅಂದರೆ ಕ್ಯಾರೆಟ್ ಹಲ್ವಾ ಇರಲೇಬೇಕು. ಸೊ ಅಷ್ಟೊಂದು ಇಷ್ಟ ಅವ್ರಿಗೆ ಕ್ಯಾರೆಟ್ ಹಲ್ವಾ ಅಂದರೆ. ಸೊ ಅದಕ್ಕೆ ಕ್ಯಾರೆಟ್ ಹಲ್ವಾನೇ ಮಾಡೋಣ. ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾನೇ ಮಾಡೋದು. ಎಲ್ಲ ಒಂದೊಂದು ಸಲ ಹಾಲು ಖೀರು ಮಾಡ್ತೀನಿ ಅಷ್ಟೇ. ಕ್ಯಾರೆಟ್ ಹಲ್ವಾ ಬಿಟ್ಟು ಇನ್ಯಾವ ಸ್ವೀಟ್ ಅವ್ರು ಬೇಕು ಇಷ್ಟಪಟ್ಟು ತಿನ್ನಲ್ಲ. ಅವರು ತಿಂತಾರೆ, ಬಟ್ ತುಂಬ ಇಷ್ಟ ಏನು ಪಡಲ್ಲ, ನಾರ್ಮಲಾಗಿ ತಿಂತಾರೆ ಅಷ್ಟೇ. ಯಾವುದೂ ಬೇಡ ಅಂತಲೂ ಕೂಡ ಹೇಳಲ್ಲ. ಬಟ್ ಕ್ಯಾರೆಟ್ ಹಲ್ವಾ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನನಗೆ ಅದೇ ಮಾಡಬೇಕು ಅಂತ ಖುಷಿ. ಯಾಕಂದರೆ ಆವತ್ತಿನ ದಿನ ಸೊ ಅವ್ರಿಗೂ ಖುಷಿ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ರೀತಿಯಿಂದನೂ ಕೂಡ ಪಾದ ಪೂಜೆ ಮಾಡಿರ್ತೀವಿ. ಸೊ ಅವ್ರಿಗೆ ಇಷ್ಟವಾಗಿರೋ ಸ್ವೀಟ್ಸ್ ಕೂಡ ತಿನ್ನಿಸಿದ್ರೆ ಅವ್ರಿಗಿನ್ನೂ ಖುಷಿ ಆಗುತ್ತೆ. ಸೊ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಅದಕ್ಕೆ ನಾನು ಕ್ಯಾರೆಟ್ ಹಲ್ವಾನ ಮಾಡಿದ್ದೆ. ಆಲ್ಮೋಸ್ಟ್ ಮಾಡ್ತೀನಿ ಇದನ್ನೇ ಅಂತ ಹೇಳ್ಬೋದು. ಸೊ ಈಗ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ. ಸೊ ಆಯಿಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಆಯಿಲ್ ಒಂದು ಡ್ರಾಪು ಹಾಕೋದಿಲ್ಲ ಇದಕ್ಕೆ. ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ ಅದು ಕ್ಯಾರೆಟ್ ಹಲ್ವಕ್ಕೆಲ್ಲ. ಸೊ ತುಪ್ಪ ಹಾಕ್ಕೊಂಡು ಎಣ್ಣೆ ಎಲ್ಲ ಕಾದಾದಮೇಲೆ ಸೊ ನಾನೀಗ ಗೋಡಂಬಿ ದ್ರಾಕ್ಷಿನ ಫಸ್ಟು ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಬಾದಾಮ್ ಅಥವಾ ಪಿಸ್ತಾ ಏನಾದರೂ ಹಾಕ್ಬೋದು. ಬಟ್ ಅದೆಲ್ಲ ನಮ್ಮ ಮನೆಯಲ್ಲಿ ಕಟ್ಟಿಂಗ್ ಪೀಸಸ್ ಇರಲಿಲ್ಲ. ಅದೇ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕೋದಕ್ಕೆ ನನಗೆ ಪೇಷನ್ಸ್ ಇರಲಿಲ್ಲ ನಿಜವಾಗ್ಲೂ. ಸೊ ಆ ಟೈಮಲ್ಲಿ ತಿಂಡಿ ಮಾಡಬೇಕಿತ್ತು, ಈ ಕಡೆ ಕ್ಯಾರೆಟ್ ಹಲ್ವಾ ಮಾಡಬೇಕಿತ್ತು, ಇನ್ನೂ ಕೆಲಸ ಇತ್ತು, ದೇವ್ರ ಪೂಜೆ ಮಾಡಬೇಕು, ರೆಡಿಯಾಗಿ ಹೋಗಬೇಕು. ಸೊ ಇಷ್ಟೆಲ್ಲ ಟೆನ್ಷನಲ್ಲಿ ನಾನು ನಿಜವಾಗ್ಲೂ ಅದನ್ನೆಲ್ಲ ಮಾಡಿಟ್ಕೊಳ್ಳೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಏನು ಮಾಡಲಿಲ್ಲ. ಅದಕ್ಕೋಸ್ಕರ ಇಷ್ಟೇ ಜಸ್ಟ್ ದ್ರಾಕ್ಷಿ ಮತ್ತು ಗೋಡಂಬಿನೇ ಫ್ರೈ ಮಾಡಿ ಹಾಕೋಣ ಸಾಕಂತೇಳ್ಬಿಟ್ಟು ಸೊ ಇಷ್ಟನ್ನೇ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ನಾನು ನೈಟೇನೆ ಕ್ಯಾರೆಟ್ನ ತೊಗೊಂಡು ಬಂದು ತುರಿದು ಇಟ್ಟಿದ್ದೆ ಅಂತ ಹೇಳ್ಬೋದು. ಹೌದು, ನಿನ್ನೆ ನೈಟ್ ನಾನು ಹಿಂದಿನ ದಿನವೇ ಶಾಪಿಂಗ್ ಹೋಗಿದ್ವಿ. ನನ್ನ ಹಸ್ಬೆಂಡ್ಗೆ ಬಟ್ಟೆ ಕೊಡ್ಸೋಣ ಅಂತೇಳ್ಬಿಟ್ಟು. ಯಾವಾಗಲೂ ನಾನು ಹೊಸ ಬಟ್ಟೆನೇ ಕೊಡಿಸೋದು ಅವ್ರಿಗೆ, ಹೊಸದೇ ಹಾಕ್ಕೊಳ್ಳಿ ಅಂತೇಳ್ಬಿಟ್ಟು. ಸೊ ಅದಕ್ಕೆ ಮತ್ತೆ ಹಿಂದಿನ ದಿನವೂ ಕೂಡ ಕರ್ಕೊಂಡು ಹೋಗಿದ್ದೆ. ಸೊ ತೊಗೊಂಡು ಬರ್ತಾ ಆನ್ ದ ವೇ ಬಂದಾದಮೇಲೆ ನೆಕ್ಸ್ಟ್ ಇಲ್ಲಿ ಅವತ್ತೇ ಕ್ಯಾರೆಟು ತುರಿದು ಇಟ್ಕೊಬಿಟ್ಟಿದ್ದೆ, ಫ್ರಿಡ್ಜಿಗೆ ಎತ್ತಿಟ್ಬಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಎಲ್ಲ ಕ್ಯಾರೆಟ್ ತುರಿದು ಇಟ್ಕೊಂಡು ನಾನು ಮಾಡ್ತೀನಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಾನು ಒಬ್ಬಳೇ ಎಲ್ಲನೂ ಮಾಡೋದ್ರಿಂದ ನನಗೆ ಸೊ ಟೈಮ್ ಅಡ್ಜಸ್ಟ್ ಆಗಲ್ಲ ಅಂತೇಳ್ಬಿಟ್ಟು ನೈಟೇ ನೋಡ್ಬೋದು ಒಂದಷ್ಟು ಹಾಟ್ ಬಾಕ್ಸಲ್ಲಿ ಒಂದಷ್ಟು ತುಂಬ ಕ್ಯಾರೆಟು ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ನೀಟಾಗಿ ತುರಿದು ಇಟ್ಕೊಂಡಿದ್ದೆ, ಎಲ್ಲ ವಾಶ್ ಮಾಡಿ. ಸೊ ಈಗ ಅದನ್ನೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಕೆಲಸ ಮಾಡ್ಕೊಬಿಟ್ರೆ ಇನ್ನೊಂದು ದಿನ ಸ್ವಲ್ಪ ಆದಷ್ಟು ಎಷ್ಟೋ ಫ್ರೀ ಆದಂಗೆ ಅನಿಸುತ್ತೆ. ಸೊ ಅದಕ್ಕೆ ನೋಡ್ಬೋದು ಸಾಕಲ್ವ, ಸ್ವಲ್ಪ ಕ್ವಾಂಟಿಟಿ ಮಾಡೋಣ ಅಂತಲೇ ಪ್ಲ್ಯಾನ್ ಇತ್ತು. ಬಟ್ ಕ್ಯಾರೆಟ್ ತುರಿದಾಗ ಅಷ್ಟೊಂದು ತುಂಬ ಆಯ್ತಲ್ಲ, ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅಂತ ಅಂದ್ಕೊಂಡು ನೋಡಿದ್ರೆ ಇನ್ನೂ ತುಂಬ ಕ್ವಾಂಟಿಟಿ ಕಮ್ಮಿನೇ ಆಗೋಯಿತು ಇದಕ್ಕಿಂತ. ಸೊ ತೋರಿಸ್ತೀನಿ. ಆ್ಯಕ್ಚುಲಿ ಕ್ಯಾರೆಟ್ ಹಲ್ವಾ ಕಮ್ಮಿನೇ ಆಗೋದು, ನಾವು ಎಷ್ಟು ಜಾಸ್ತಿ ತುರಿದಿದ್ರೂ ಕೂಡ ಅಷ್ಟೇ ಆಗೋದಿಲ್ಲ. ಸೊ ಎಷ್ಟಾಯಿತು ಈ ರೀತಿ ಇದೆ ಕ್ವಾಂಟಿಟಿ ಇವಾಗ, ಆಮೇಲೆ ಎಷ್ಟಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ, ನೋಡ್ಬೋದು. ಸೊ ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ ಸಾಲಲ್ಲ ಅಂತೇಳ್ಬಿಟ್ಟು ಹಿಂಗೆ ಇನ್ನೂ ನೋಡ್ಕೊಂಡು ಇನ್ನೂ ಸ್ವಲ್ಪ ಹಾಕೋತೀನಿ. ಯಾಕಂದರೆ ತುಪ್ಪ ಹಾಕೋದಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಬೇಕು ಹೇಳ್ತಾ ಇದ್ದೀನಲ್ಲ. ಸೊ ಜಾಸ್ತಿನೇ ಇಟ್ಕೊಂಡು ಉರಿನ ಕಮ್ಮಿ ಮಾಡ್ದಂತೆ ಹೈ ಫ್ಲೇಮ್ನಲ್ಲೇ ಜಾಸ್ತಿ ಈ ರೀತಿ ಕೈ ಆಡಿಸ್ತೇನೆ ಇರಬೇಕು. ಇದು ಮಾಡ್ತೀನಿ, ತುಂಬ ಕಮ್ಮಿಲಿ ಇಟ್ಕೊಂಡು ಮಾಡ್ತೀನಿ ಅಂದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ತುಂಬ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಇದನ್ನು ಆದಷ್ಟು ಹಸಿ ಥರ ಏನೂ ಇರಬಾರ್ದು. ಸೊ ನಾವು ಶುಗರ್ ಹಾಗೆಯೇ ಮಿಲ್ಕ್ ಆ್ಯಡ್ ಮಾಡೋದಕ್ಕೂ ಮುಂಚೆನೇ ನೀಟಾಗಿ ಕೈ ಆಡಿಸ್ಬೇಕು, ಇದಕ್ಕೆ ನೀಟಾಗಿ ಫ್ರೈ ಆಗಬೇಕು.
ತುಪ್ಪದಲ್ಲಿ ಉರಿತಾ ಇದ್ರೆ ಆ ಸ್ಮೆಲ್ಲೇ ಬೇರೆ ಥರ ಇರುತ್ತೆ. ಸೊ ಆ ಫೀಲೇ ಬೇರೆ. ಸೊ ಏನೋ ಖುಷಿನೂ ಆಗುತ್ತೆ. ಸೊ ನಮ್ಗೆ ಇಷ್ಟಪಟ್ಟವ್ರಿಗೆ ಅವ್ರು ಇಷ್ಟಪಟ್ಟಿಂದ ಮಾಡ್ಕೊಡೋದು ಅಂದರೆ ಇನ್ನೂ ಏನೋ ಒಂಥರ ಸ್ಪೆಷಲ್ ಅಲ್ವಾ. ಸೊ ನಾನು ಖುಷಿನೇ ಇದ್ದೀನಿ ಯಾವಾಗಲೂ ಮಾಡುವಾಗ, ಯಾಕಂದರೆ ಅವ್ರ ಫೇವ್ರೇಟ್ ಅಲ್ವಾ ಇದು. ಅದಕ್ಕೋಸ್ಕರ ಬೇರೆ ಟೈಮಲ್ಲೂ ಕೇಳ್ತಾ ಇರ್ತಾರೆ, ನಿಜವಾಗ್ಲೂ ನಾನು ಬೇರೆ ಟೈಮಲ್ಲಿ ಮಾಡೋದಕ್ಕೆ ಹೋಗಲ್ಲ. ಸೊ ಹಂಗೆ ಅದು ಇದು ಅಂದ್ಕೊಂಡು ವರ್ಷ ಬಂದೇ ಬಿಡುತ್ತೆ. ಮತ್ತು ಭೀಮನ ಅಮಾವಾಸ್ಯೆಗೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗೇ ಬಿಡ್ತೀನಿ. ಸೊ ಆ ರೀತಿ ಆಗುತ್ತೆ. ಬಟ್ ಹೊರಗಡೆ ಎಲ್ಲ ಹೋದಾಗ ಖಂಡಿತ ತಿಂತೀವಿ, ಮಿಸ್ ಮಾಡಲ್ಲ. ಸೊ ಇಷ್ಟ, ಅವ್ರಿಗೂ ಇಷ್ಟ, ನನಗೂ ಇಷ್ಟ. ಅವ್ರು ನನಗೆ ಯಾವಾಗಲೂ ಇಷ್ಟನೇ. ಬಟ್ ಅವರು ಇಲ್ಲ, ನನ್ನನ್ನು ನೋಡಿ ಕಾಪಿ ಮಾಡಿ ಇಷ್ಟಪಡ್ತೀಯಾ ಅಂತ ಸ್ವಲ್ಪ ಹಾಗೆ ಬಿಲ್ಡಪ್ ಕೊಟ್ಕೋತಾರೆ. ಆಯಿತು ಹೆಂಗೋ ಒಂದು ಹೇಳ್ಕಪ್ಪ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು ಕ್ವಾಂಟಿಟಿ ಎಷ್ಟು ಇತ್ತು ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡಿದೆ. ಫುಲ್ಲು ವೀಡಿಯೋ ಹಂಗೆ ಮಾಡಲಿಲ್ಲ. ಫ್ರೈ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ ಫ್ರೈ ಮಾಡಿದ್ದೀನಿ, ಎಷ್ಟು ಮಟ್ಟಕ್ಕೆ ಅದು ಎಲ್ಲ ಇದಾಗಿದೆ ಅಂತ ಹೇಳ್ಬಿಟ್ಟು ನೀವೇ. ಅಷ್ಟೊಂದು ಇತ್ತು. ಇವಾಗ ಈಗ ಸ್ವಲ್ಪ ಕಲರು ಕೂಡ ಚೇಂಜ್ ಆಗ್ತಾಯಿದೆ. ಅವಾಗ ಎಷ್ಟು ಡಾರ್ಕಾಗಿ ಎಷ್ಟೊಂದು ಕಾಣ್ತಾಯಿತ್ತು ಕ್ವಾಂಟಿಟಿ. ಇವಾಗ ಇಷ್ಟ ಆಗಿದೆ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು, ಇನ್ನೂ ಜಾಸ್ತಿನೇ ಫ್ರೈ ಮಾಡಬೇಕು. ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದೇ ಟೈಮಲ್ಲಿ ನಾನು ಒಂದು ಅಂದಾಜಲ್ಲಿ ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ಸೊ ನಾನು ಇಷ್ಟ ಆಗಿತ್ತಲ್ವ, ಸೊ ಅಷ್ಟು ದೊಡ್ಡ ಕಪ್ಪಲ್ಲಿ ನಾನು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ ಥರದ್ದು ಇನ್ನೂ ಒಂದು ಕಪ್ ಶುಗರ್ ಹಾಕೋತೀನಿ. ಸೊ 2 ಕಪ್ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಕ್ವಾಂಟಿಟಿ ಗೊತ್ತಾಗುತ್ತೆ, ಈಗ ಅಲ್ಲಿ ಎಷ್ಟಿದೆ ಅಂತಲ್ವ. ಸೊ ಅದರಷ್ಟೇ ಹಾಕ್ಕೊಂಡ್ರೆ ಸಾಕು. ಇದಕ್ಕಿಂತ ಸ್ವಲ್ಪ ಶುಗರ್ ಕಮ್ಮಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸಾಕು, ತೀರಾ ಕಮ್ಮಿ ಬೇಡ. ಸ್ವೀಟ್ ಅಂತ ಹೇಳಿದ್ಮೇಲೆ ಸ್ವೀಟ್ ಆಗಿದ್ರೇ ತುಂಬ ಚೆನ್ನಾಗಿರೋದು. ಸೊ ನಾನು ಫಸ್ಟೇ ಮಿಲ್ಕ್ ಹಾಕೋತಾ ಇಲ್ಲ, ನಾನು ಶುಗರ್ ಹಾಕೋತಾ ಇದ್ದೀನಿ. ಮಿಲ್ಕ್ ಕೂಡ ಹಾಕ್ಕೊಂಡು ನೆಕ್ಸ್ಟು ಶುಗರ್ ಆ್ಯಡ್ ಮಾಡ್ಕೋತಾರೆ. ಬಟ್ ನಾನು ಹಂಗೆ ಮಾಡ್ತಾಯಿಲ್ಲ, ಈಗ ತುಪ್ಪ ಹಾಕಿ ಫ್ರೈ ಮಾಡ್ತಾ ಇದ್ದೀನಲ್ವ. ಸೊ ಇದೇ ಟೈಮಲ್ಲಿ ಶುಗರ್ ಹಾಕ್ಕೊಂಡು ಕೂಡ ನೀಟಾಗಿ ಫ್ರೈ ಮಾಡಿದ್ರೆ ಶುಗರಲ್ಲಿರುವಂಥ ಒಂದು ನೀರಿನ ಅಂಶನೂ ಕೂಡ ಬಿಟ್ಕೊಳ್ಳುತ್ತಲ್ವ. ಆಗ ಕ್ಯಾರೆಟ್ ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ನೀಟಾಗಿ ಫ್ರೈ ಆಗುತ್ತೆ, ನೀಟಾಗಿ ಎಲ್ಲ ಕ್ಯಾರೆಟಿಗೆ ಅದು ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ, ಶುಗರ್ನ ಫಸ್ಟ್ ಹಾಕೋತೀನಿ. ಮಿಲ್ಕ್ ಫಸ್ಟ್ ಹಾಕೊಳ್ಳೋದಿಲ್ಲ ನಾನು. ಸೊ ಅದನ್ನೇ ಫ್ರೈ ಆಗ್ತಾ ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಶುಗರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೆ ಬಿಟ್ಕೊಳ್ಳುತ್ತೆ. ಸೊ ಈಗ ಇದೇ ನೀರಿನ ಅಂಶನೂ ಕೂಡ ಯೂಸ್ ಆಗುತ್ತೆ. ಹಿಂಗೆ ನೀಟಾಗಿ ಫ್ರೈ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಸೇರಿಕೊಳ್ಳುತ್ತೆ ಕ್ಯಾರೆಟ್ ಒಳಗಡೆ. ಸೊ ಆಗ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಶುಗರ್ನ ಆ್ಯಡ್ ಮಾಡ್ಕೊತೀನಿ. ಈ ನೀರೆಲ್ಲ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹಿಂಗೆ ಹೋಗುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು ನೀವು ಇನ್ನೂ ಎಷ್ಟು ನೀರಿನ ಅಂಶ ಇನ್ನೂ ಜಾಸ್ತಿನೇ ಬಿಟ್ಕೋತಾ ಇದೆ. ಸೊ ಕಮ್ಮಿ ಅಂತೂ ಆಗೋದಿಲ್ಲ. ಇದನ್ನೆಲ್ಲ ನೀಟಾಗಿ ಅದೇ ಫ್ರೈ ಆಗಿಬಿಡುತ್ತೆ, ಇದೇ ರೀತಿ ಇರೋದಿಲ್ಲ. ಸೊ ಇದೇ ಟೈಮಲ್ಲಿ ನಾನು ಒಂದು 1/4 ಲೀಟ್ರು ಲೋಟ ಅದು. ಸೊ ಅದು ಆ ಥರದ್ದು 2 ಗ್ಲಾಸ್ ನಾನು ಹಾಕೋತಾ ಇದ್ದೀನಿ ಅಂತ ಹೇಳ್ಬೋದು ಮಿಲ್ಕು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಏನಾಗೋದಿಲ್ಲ. ಯಾಕಂದರೆ ನೀಟಾಗಿ ಫ್ರೈ ಮಾಡಿದಷ್ಟು ಹಲ್ವಾ ಚೆನ್ನಾಗಾಗುತ್ತಾ. ಸ್ವಲ್ಪ ಏನಾದರೂ ಕಮ್ಮಿ ಹಾಕ್ಕೊಂಡು ಫ್ರೈ ಮಾಡೋಕೆ ಹೋದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಎಲ್ಲ ಒಂದೇ ಥರ ಮಿಕ್ಸ್ ಆಗಿರಲ್ಲ. ಮೇಲೆ ಆ ರೀತಿ ಕಂಡ್ರೂ ನೀಟಾಗೆಲ್ಲ ಒಂದೇ ಥರ ಹಿಡ್ದಿರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 1-2 ಗ್ಲಾಸ್ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ಹಾಲಿಗೆ. ಡೈರೆಕ್ಟ್ ಹಸು ಹಾಲು ಹೆಂಗಿರುತ್ತೆ, ಸೊ ನನ್ನ ಹಸ್ಬೆಂಡ್ ಹೆಂಗೆ ತಂದು ಇಟ್ಟಿದ್ರು ಬಕೆಟಲ್ಲಿ ಅದೇ ರೀತಿ ಹಂಗೆ ಡೈರೆಕ್ಟ್ ಹಾಕೋತಾ ಇದ್ದೀನಿ ಗ್ಲಾಸಲ್ಲಿ ಎತ್ಕೊಂಡು. ನಾನು ನೀರೆಲ್ಲ ಯಾವುದಕ್ಕೂ ಆ್ಯಡ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ಸ್ವೀಟ್ಸ್ ಏನಾದರೂ ಮಾಡುವಾಗ. ಸೊ ಇವಾಗ ನೋಡ್ತಾ ಇರಲ್ವ, ಸೊ ಹಾಲು ಕೂಡ ಚೆನ್ನಾಗಿ ಮಳ್ತಾ ಇದೆ. ಸೊ ಇದೆಲ್ಲ ಫುಲ್ ಹಾಲೆಲ್ಲ ನೀಟಾಗಿ ಹೀರ್ಕೊಂಡು ಚೆನ್ನಾಗಿ ಆಲ್ಮೋಸ್ಟ್ ಒಂದು 3/4 ಭಾಗನೇ ಹಾಲೆಲ್ಲ ಚೆನ್ನಾಗಿ ಹೀರ್ಕೊಂಡಿರಬೇಕು. ಅಲ್ಲಿ ತನಕನೂ ಕೂಡ ಇದೇ ರೀತಿ ಕುದಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ. ನೀವೇ ನೋಡ್ತಾ ಇರ್ಬೋದು ಫಸ್ಟ್ ಇದ್ದಿದ್ದು ಕ್ವಾಂಟಿಟಿಗೂ ಇವಾಗಿರೋ ಕ್ವಾಂಟಿಟಿಗೂ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಹಾಲು ಎಷ್ಟೊಂದು ನೀಟಾಗಿ ಚೆನ್ನಾಗಿ ಬೆಂದು ಅದೆಲ್ಲ ಫುಲ್ಲು ಹೀರ್ಕೊಬಿಟ್ಟಿದೆ. ಸೊ ಈ ಟೈಮಲ್ಲಿ ನಾನು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ಇಟ್ಕೊಂಡಿದ್ದೆ ನೋಡಿ. ಸೊ ಇದನ್ನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಇನ್ನೂ ಜಾಸ್ತಿನೂ ಕೂಡ ಹಾಕೋಬೋದು. ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕೊಂಡಷ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ತುಪ್ಪ ಇತ್ತು. ಸೊ ಅದಕ್ಕೆ ಆ ಬೌಲ್ಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ, ಯಾಕಂದರೆ ತುಪ್ಪ ವೇಸ್ಟ್ ಮಾಡಿದಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಈಗ ಅದನ್ನು ಕೂಡ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಈ ಟೈಮಲ್ಲಿ. ತೀರಾ ಡ್ರೈ ಆಗೋ ತನಕನೂ ಕೂಡ ನೀವು ಮಿಲ್ಕ್ ಫುಲ್ ಡ್ರೈ ಆಗೋ ತನಕನೂ ಕೂಡ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸಾಕು ಇಷ್ಟ ಆದರೆ. ಯಾಕಂದರೆ ಇನ್ನೊಂದು 10 to 15 or half an hour ಬಿಟ್ಟರು ಕೂಡ ಅದು ಸ್ವಲ್ಪ ನಾರ್ಮಲಾಗಿ ಆ್ಯಸ್ ನೀವು ಗ್ಯಾಸ್ ಮೇಲೆ ಇಡಿದಂತೆ ನಾರ್ಮಲಾಗಿ ಇಟ್ಟರು ಕೂಡ ಅದು ಫುಲ್ ಹೀರ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ಫುಲ್ಲು ಡ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಇಷ್ಟ ಆದರೆ ಸಾಕು ಅಂತ ಹೇಳ್ಬೋದು. ಇಷ್ಟ ಆದರೆ ಆಟೋಮೆಟಿಕ್ಕಾಗಿ ತಿನ್ನೋ ಟೈಮ್ಗೆ ನಾವು ಸರಿ ಹೋಗುತ್ತೆ. ನೀಟಾಗೆಲ್ಲ ಡ್ರೈ ಆಗಿ ಚೆನ್ನಾಗಿರುತ್ತೆ. ಈ ರೀತಿಯೇ ಎಲ್ಲ ಏನಿರೋದಿಲ್ಲ. ಸೊ ನನ್ನ ಹಸ್ಬೆಂಡ್ಗೆ ತಿನ್ನಿಸ್ತೀನಲ್ವ, ಸೊ ಪೂಜೆ ಆದಮೇಲೆ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಕ್ವಾಂಟಿಟಿಲಿ ಇತ್ತು ಅಂತ ಹೇಳಿಬಿಟ್ಟು. ಈ ರೀತಿ ಮಿಲ್ಕೆಲ್ಲ ಹಿಂಗಿರೋದಿಲ್ಲ. ಸೊ ಸಾಕು ಇಷ್ಟು. ಈ ಟೈಮಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಸೊ ಇಷ್ಟೇ ಸಿಂಪಲಾಗಿ ನಾನು ಮಾಡೋವಂಥ ಕ್ಯಾರೆಟ್ ಹಲ್ವಾ. ಸೊ ಕೋವಾ ತೊಗೊಂಡು ಕೂಡ ಮಾಡ್ಬೋದು.
ಸೊ ನಾನು ಕೋವಾ ಎಲ್ಲ ಏನು ಯೂಸ್ ಮಾಡಿಲ್ಲ, ಅದೇ ಥರ ಟೇಸ್ಟೇ ಕೊಡ್ತಾಯಿದ್ದು, ತುಂಬ ಚೆನ್ನಾಗಾಗಿತ್ತು. ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು. ಸೊ ಚೆನ್ನಾಗಿ ಟೇಸ್ಟ್ ಕೂಡ ಬಂದಿತ್ತು. ನೀವು ಇದೇ ಥರ ಮಾಡೋದಾ ಅಥವಾ ಮಾಡಲ್ಲ ಬೇರೆ ಥರ ಮಾಡ್ತೀರಾ ಅಂದರೆ ಇದೇ ಥರ ಒಂದ್ಸಲ ಟ್ರೈ ಮಾಡಿ. ಕೋವಾ ಆಗ್ತಂತೆ, ತುಂಬ ಚೆನ್ನಾಗಾಗುತ್ತೆ. ಸೊ ಕ್ಯಾರೆಟ್ ಎಲ್ಲ ಆದಮೇಲೆ ಸೊ ನಾನು ಹೇಳಿದ್ದನ್ನು ರೆಡಿಯಾಗೆಲ್ಲ ಬಂದಮೇಲೆ ಪೂಜೆ ಮಾಡಿದೆ. ಸೊ ಪೂಜೆ ಮಾಡಿದ್ಮೇಲೆ ಏನೋ ನಂಗೆ ಒಂಥರ ದೇವ್ರ ಕ್ಲಿಪ್ಪಿಂಗ್ಸ್ ತೊಗೊಳೋದಂದ್ರೆ ಏನೋ ಒಂಥರ ಖುಷಿ, ಆ ವೈಬ್ಸ್ ನೋಡೋದಕ್ಕೆ. ಸೊ ಅದಕ್ಕೆ ದೇವ್ರ ಕ್ಲಿಪ್ಪಿಂಗ್ಸ್ ಹಂಗೆ ತೊಗೊಂಡು ಇವಾಗ ನಾನು ಫಸ್ಟ್ ಈಗ ಡಿಟೇಲಿಂಗಾಗಿ ವಿಡಿಯೋ ಹೇಳ್ತೀನಿ. ಸೊ ಯಾವ ರೀತಿ ಪಾತ್ ಪೂಜೆನ ಸ್ಟಾರ್ಟ್ ಮಾಡಬೇಕು ಏನು ಎತ್ತ, ಜಸ್ಟ್ ಮನೇಲಿ ಕೂತ್ಕೊಂಡು ಪೂಜೆ ಮಾಡಿಬಿಡೋದಲ್ಲ. ಸೊ ಪ್ರತಿಯೊಂದು ಕೂಡ ನಾನು ಡೀಟೇಲಾಗಿ ಹಿಂಗಾಗಿ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡ್ದಂತಲೇ ಎಂಟು ತನಕ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ, ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಪಂಚೆ ಹಾಕೊಳ್ಳೋರು ಹಾಕೋಬೋದು, ಬಟ್ ನನ್ನ ಹಸ್ಬೆಂಡ್ ಬೇಡ ನನಗೆ ಪಂಚೆ ಬೇಡ ಅಂತ ಹೇಳ್ತಾರೆ. ಅವ್ರು ಯಾವಾಗಲೂ ಹಂಗೆ ಸ್ಟಾರ್ಟಿಂಗ್ 1-2 ಇಯರ್ಸ್ ಹಾಕ್ಸಿದ್ದೆ ಹೆಚ್ಚು ನಾನು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅವ್ರು ಪಂಚೆ ಹಾಕೋದಿಲ್ಲ. ದೇವಸ್ಥಾನಕ್ಕೆ ಅಂದರೆ ಹಾಕೋತಾರೆ, ಬೇಡ ಅನ್ನಲ್ಲ, ಬಟ್ ಬೇಡ ಬಿಡು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಅಷ್ಟೊಂದೇನು ಬಲವಂತ ಮಾಡಲ್ಲ. ಪ್ರೀತಿ ಭಕ್ತಿ ಏನಿದ್ರು ಮನಸ್ಸಲ್ಲಿ ಇರಬೇಕು ಅಂತ ಅನ್ಕೋತೀನಿ. ಬಟ್ ಹಾಕೋತೀವಿ ಖುಷಿ ಪಟ್ಟು ಅಂದರೆ ಖಂಡಿತ ಹಾಕೊಳ್ಳಿ, ಏನೂ ಇಲ್ಲ. ಈಗ ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನನ್ನ ಮಗ ಚಿಕ್ಕ ಮಗನೂ ಕೂಡ ಇದ್ದ ಅಲ್ವಾ, ಸೊ ಅವನು ಕರ್ಕೊಂಡು ಇವಾಗ ನಮ್ಮ ಊರಲ್ಲೇ ಇರುವಂಥದ್ದು. ನೀವು ಊರಲ್ಲಿಲ್ಲ ಅಂದರೂ ಕೂಡ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಶಿವನ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ. ಯಾಕೆ ಹೋಗಬೇಕು ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಶಿವನ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಇಲ್ಲೇ ಚಾಮುಂಡಮ್ಮನ ದೇವಸ್ಥಾನನೂ ಕೂಡ ಇತ್ತಲ್ವ ನಮ್ಮೂರಲ್ಲೇ, ಸೊ ಅಲ್ಲಿಗೂ ಹೋಗಿ ಬಂದ್ವಿ. ಸೊ ಡೀಟೇಲಿಂಗಾಗಿ ಹೇಳ್ತೀನಿ ನೋಡಿ, ಮಿಸ್ ಮಾಡ್ದಂತೆ. ಬಂದು ಇವಾಗ ಟೈಮ್ ಬಂದು 11:30 ಆಗಿದೆ. ಇವಾಗ 12 o'clock ಒಳಗಡೆ ಪೂಜೆ ಮಾಡಬೇಕು. ಸೊ ಬನ್ನಿ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟಿಗೆ ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ, ಹಾಗೆ ಅಕ್ಷತೆ ತೊಗೊಂಡಿದ್ದೀನಿ, ಹೂವು. ಸೊ ಇದು ರಥದ ದಾರ, ದೇವರ ಹತ್ರ ಇಟ್ಟು ನಾನು ಪೂಜೆ ಮಾಡಿದ್ದೆ. ಹಾಗೆ ಮಲ್ಲಿಗೆ ಹೂವು ಮತ್ತು ತುಂಬೆ ಹೂವು. ಸೊ ಫುಲ್ ಡೀಟೇಲಾಗೂ ಕೂಡ ನಾನು ಪೂಜೆ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೆಲವೊಂದು ವಿಷಯಗಳನ್ನ. ಸೊ ಮಿಸ್ ಮಾಡ್ದಂತೆ ವಿಡಿಯೋನ ಎಂಟು ತನಕ ನೋಡಿ. ಹಾಗೆ ಆರತಿ ಮಾಡೋದಕ್ಕೂ ರೆಡಿ ಮಾಡಿದ್ದೀನಿ, ಅರಿಶಿನ ಮತ್ತು ಸುಣ್ಣ ಹಾಕ್ಕೊಂಡು. ಹಾಗೆ ಎಲೆ ತೊಗೊಂಡು ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಪೂರದಲ್ಲಿ ಬೆಳಗಬೇಕು, ಏನು ಅಂತ ರೀಸನ್ ಕೂಡ ಹೇಳ್ತೀನಿ. ಹಾಗೆ ನೀರು ತೊಗೊಂಡಿದ್ದೀನಿ, ಮಡಿ ನೀರು ತುಂಬ ಚೌರ್ಗಲ್ಲಿದ್ರೆ ಪರವಾಗಿಲ್ಲ, ಬಟ್ ಏನಿಲ್ಲ ಮಾಡ್ರೆ ತೊಗೋಬೇಡಿ. ಸೊ ಈ ರೀತಿ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಪಾತ್ ಪೂಜೆ ಮಾಡಬೇಕು. ಬನ್ನಿ ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಾರಿ, ಇನ್ನೊಂದು ಹೂಬತ್ತಿ ತೊಗೊಬಂದು ಇಟ್ಕೋಬೇಕು. ಸೊ ಇವಾಗ ನೆನಪಾಯ್ತು, ಅದನ್ನು ತೊಗೊಬಂದು ಇಟ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಈ ವಿಡಿಯೋ ಪೂರ್ತಿ ನೋಡಿ, ನಾನು ಯಾವ ರೀತಿ ಮಾಡುವಂಥದ್ದು ಏನು ಅಂತ ಡೀಟೇಲಿಂಗಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಹೌದು, ನಾನು ಹೇಳ್ತಿರೋವಂಥದ್ದು ಜಸ್ಟ್ ನನಗೆ ಗೊತ್ತಿರೋ ಅಷ್ಟು. ಹಾಗೆಯೇ ನನಗೆ ಮನೇಲಿ ಏನು ಹೇಳಿರ್ತಾರೆ, ಈಗ ನಮ್ಮಮ್ಮ ಅವರೆಲ್ಲ ಏನು ಹೇಳಿರ್ತಾರೆ ಅದನ್ನು ನಾನು ತಿಳ್ಕೊಂಡು ನಾನು ಮಾಡ್ತಿರೋವಂಥದ್ದು. ನನಗೆ ಹಿಂಗೆ ಇರಬೇಕು ಹಂಗೆ ಅಂತೇನು ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳ್ಬೋದು ಸಂಪೂರ್ಣವಾಗಿ. ಏನಂತ ಹೇಳಬೇಕಂದ್ರೆ, ಅವತ್ತೊಂದು ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಪೂಜೆ ಎಲ್ಲ ಮುಗಿಸಿ ಅವ್ರಿಗೆ ಇಷ್ಟವಾಗಿರೋವಂಥ ಸ್ವೀಟು ಕೂಡ ಮಾಡಿ, ಹೊರಗಡೆ ತರೋದಕ್ಕಿಂತ ನಾವೇ ಅವ್ರಿಗೆ ಇಷ್ಟವಾಗಿರೋವಂಥದ್ದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಎಲ್ಲ ಮುಗಿಸ್ಕೊಂಡು ನೀವು ಮನೇಲಿ ಪಾತ್ ಪೂಜೆ ಮಾಡೋದಕ್ಕೂ ಮುಂಚೆ ಫಸ್ಟು ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ನಾರ್ಮಲಾಗಿ ಹೋಗ್ಬೇಡಿ, ಹಣ್ಣು ಕಾಯಿ ತೊಗೊಂಡೆ ಹೋಗಿ ಪೂಜೆ ಮಾಡಿಸಿ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಜೊತೇಲಿ ಹೋಗಿ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಶಿವನ ದೇವಸ್ಥಾನ ಆದಮೇಲೆ ನೀವು ಯಾವ ದೇವಸ್ಥಾನಕ್ಕಾದ್ರು ಹೋಗ್ಬೋದು, ಅದು ನಿಮ್ಮ ಆಪ್ಷನ್ ಬಿಟ್ಟಿದ್ದು. ಬಟ್ ಫಸ್ಟು ಶಿವನ ದೇವಸ್ಥಾನಕ್ಕೆ ಭೀಮನ ಅಮಾವಾಸ್ಯೆ ದಿನ ಮಿಸ್ ಮಾಡ್ದಂತೆಯೇ ಹೋಗಿ, ಅದು ಎಲ್ಲಿದ್ದರೂ ಪರವಾಗಿಲ್ಲ, ಆಗಲೇ ಹೇಳ್ದಾಗೆ. ಹಾಗೆಯೇ ಯಾವ ರೀತಿ ಮಾಡೋವಂಥದ್ದು ಹೇಳಿದ್ರೆ, ಪಂಚೆ ಹಾಕೊಳ್ಳೋರು ಖಂಡಿತ ಇಷ್ಟ ಇದ್ದರೆ ಪಂಚೆ ಹಾಕೊಳ್ಳಿ. ನನ್ನ ಹಸ್ಬೆಂಡ್ ಸ್ವಲ್ಪ ಪಂಚೆ ಹಾಕೊಳ್ಳೋದಕ್ಕೆ ಇದು ಮಾಡ್ತಾರೆ. ಸೊ ಇಟ್ಸ್ ಓಕೆ, ಪ್ರೀತಿ ಭಕ್ತಿ ಅನ್ನೋದೆಲ್ಲ ಮನಸ್ಸಲ್ಲಿರಬೇಕು ಅಂತ ನಾನು ಸ್ವಲ್ಪ ವರ್ಷ ಲಾಸ್ಟ್ ಇಯರ್ ಕೂಡ ಹಾಕ್ತಿರೋ, ಒಂದೊಂದು ಟೈಮ್ ಹಾಕ್ತೀನಿ, ಒಂದೊಂದು ಟೈಮ್ ಅವ್ರು ಮೂಡಿದ್ದಂಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಓಕೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಯಾವಾಗಲೂ ಅವ್ರಿಗೆ ಹೊಸ ಬಟ್ಟೆ ಕೊಡಿಸ್ತೀನಿ. ಪ್ರತಿ ವರ್ಷ ನಾನು ಸ್ಯಾರಿ ತೊಗೋತೀನಿ. ಹಾಗೆಯೇ ಅವ್ರಿಗೂ ಕೂಡ ಹೊಸ ಬಟ್ಟೆ ಅನ್ನೋದು ಕೊಡಿಸ್ಕೊಳ್ಳೋದು ನಾನು ಕೊಡಿಸ್ತೀನಿ. ನನಗೆ ಹೆಂಗಿದ್ರೆ ಆ್ಯಸ್ ಯೂಶುವಲ್ ಅವ್ರು ಕೊಡಿಸ್ತಾರಲ್ವ, ಸೊ ನಾನು ಅವ್ರಿಗೆ ಪರ್ಟಿಕ್ಯುಲರಾಗಿ ಭೀಮನ ಅಮಾವಾಸ್ಯೆ ಟೈಮಲ್ಲಿ ನಾನು ಕೊಡಿಸ್ತೀನಿ. ಸೊ ಹಿಂದಿನ ದಿನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ ವ್ಲಾಗೆಲ್ಲ ಏನೂ ಮಾಡಲಿಲ್ಲ. ಸೊ ಹಾಗೆ ಇವಾಗ ಬಂದು ಫಸ್ಟು ಕಾಲು ತೊಳೆದ್ಬಿಟ್ಟು ಅದೇ ತಟ್ಟೆಲಿ ಈ ರೀತಿ ಕುಣಿಸಿ ಪೂಜೆ ಮಾಡಬಾರ್ದಂತೆ, ನಿಲ್ಲಿಸ್ಕೊಂಡೇ ಪೂಜೆ ಮಾಡಬೇಕು. ಸೂರ್ಯ ಉದಯ ಆಗೋ ಕಡೆ ನಿಲ್ಲಿಸಿ ಪೂಜೆ ಮಾಡಬೇಕು. ಹಾಗೆಯೇ ಈ ತಟ್ಟೆಲ್ಲ ಕಾಲೆಲ್ಲ ತೊಳೆದು ನೀರೆಲ್ಲ ಆಚೆ ಹಾಕಿದ್ಮೇಲೆ ಅದೇ ತಟ್ಟೆಯಲ್ಲಿ ಮತ್ತೆ ಅದೇ ತಟ್ಟೆಗೆ ನಿಲ್ಲಿಸ್ಬಿಟ್ಟೆ ನೀವು ಅರಿಶಿನ ಹೂಬತ್ತಿ, ಅರಿಶಿನ ಕುಂಕುಮ ಈ 3 ನಾಮ ಥರ ಎಲ್ಲ ಹಾಕ್ತೀವಿ ನೋಡಿ, ಆ ರೀತಿ ಎಲ್ಲ ಹಾಕ್ಬಿಟ್ಟು. ಹಾಗೆ ನೀವು ಯೂಸ್ ಮಾಡಬೇಕಂತ ಹೇಳಿದ್ರೆ ಅವ್ರ ಪಾದಕ್ಕೆ ಎಲ್ಲ ಥರ ಕಲರ್ಫುಲ್ಲಾಗಿ ಅಂತ ಅನ್ನೋದಕ್ಕಿಂತ ಫಸ್ಟು ಶ್ರೇಷ್ಠವಾಗಿದ್ದು ಮುಖ್ಯವಾಗಿರೋ ಹೂವು ಅಂತ ಹೇಳಿದ್ರೆ ಮಲ್ಲಿಗೆ ಹೂವು, ಹಾಗೆ ತುಂಬೆ ಹೂವು ಅಂತ ಹೇಳ್ತಾರೆ. ಸೊ ಯಾವ ಹೂವು ಮಿಸ್ ಮಾಡಿದ್ರೂ ಪರವಾಗಿಲ್ಲ, ನೀವು ಒಂದು ಪಕ್ಷ ಮಲ್ಲಿಗೆ ಹೂವು ಮಿಸ್ ಮಾಡಿದ್ರೂ ಪರವಾಗಿಲ್ಲ, ತುಂಬೆ ಹೂವನ್ನ ಮಿಸ್ ಮಾಡಬೇಡಿ. ತುಂಬೆ ಹೂವು ತುಂಬ ಒಳ್ಳೆಯದಂತೆ, ತುಂಬೆ ಹೂವನ್ನ ಮಿಸ್ ಮಾಡಬೇಡಿ. ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಾಲ ಮೇಲೆ ಹಾಗೆಯೇ ಹೂವೆಲ್ಲ ಹಾಕಿ. ಸೊ ನಾನು ಕೂಡ ಕೆನ್ನೆಗೆ ಆಗಿರ್ಬೋದು, ಮಾಂಗಲ್ಯ ಸರಕ್ಕೆ ಪ್ರತಿಯೊಂದು ಕೂಡ ನಾವು ಅರಿಶಿನ ಕುಂಕುಮ ಅವ್ರ ಕೈಲಿ ಇಕ್ಸ್ಕೋಬೇಕು. ಸೊ ಹಾಕಿಸ್ಕೊಂಡು ಹಾಗೆ ರಥದ ದಾರ ಇರುತ್ತೆ ನೋಡಿ, ಸೊ ನಾನು 5 ಎಲೆ ಮಾಡಿಕೊಂಡು ಅರಿಶಿನ ಎಲ್ಲ ಅದಕ್ಕೆ ಹಚ್ಚಿಟ್ಟು ದಾರ ರೆಡಿ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀನಿ. ಫಸ್ಟು ನಾನು ಯಾವಾಗಲೂ ಹಂಗೆ ಮಾಡೋದು. ಒಂದು ಟೈಮ್ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದೆ. ಈ ಕೆಲವೊಂದು ಟೈಮ್ ಏನು ಮಾಡ್ತೀನಿ,
ನಾನೇ ಮನೇಲಿ ಇಟ್ಟು ಇಲ್ಲೇ ಪೂಜೆ ಮಾಡಿಬಿಡ್ತೀನಿ. ಹಾಗೆಯೇ ಬೆಳ್ಳಿ ತಟ್ಟೆಯಲ್ಲೂ ಕೂಡ ಪಾದನ ತೊಳಿಬೋದು. ಬಟ್ ನಮ್ಮ ಮನೇಲಿ ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬನ್ನ ನಾವು ಮದುವೆಲೂ ಆದರೂ ಅಷ್ಟೇ ನಮ್ಮ ಕೊಟ್ಟಿರೋದನ್ನ ಪಾದ ತೊಳೆದಿಲ್ಲ. ಯಾಕಂದರೆ ಬೆಳ್ಳಿ ತಟ್ಟೆಲಿ ವರ್ಷಕ್ಕೆ ಒಂದೇ ಸಲ ಅದು ಯೂಸ್ ಮಾಡೋದು. ಸೊ ಅದನ್ನು ತೊಳೆದು ನಾವು ನೆಕ್ಸ್ಟ್ ದೇವರಿಗೆ ಅದೇ ತಟ್ಟೆ ಯೂಸ್ ಮಾಡಬಾರ್ದು. ಈಗ ಅರ್ಶಿನ ಕುಂಕುಮ ಆಗಿರ್ಬೋದು, ಯಾರು ಫಂಕ್ಷನ್ಸ್ಗಾಗಿರ್ಬೋದು ಚೊಂಬು ಅಥವಾ ಬೆಳ್ಳಿ ತಟ್ಟೆ ಎಲ್ಲ ಯೂಸ್ ಮಾಡ್ತೀವಲ್ವ. ಸೊ ಈಗ ಇವ್ರು ಪಾದ ತೊಳೆದಿರೋವಂಥದ್ದನ್ನ ಈಗ ಮನುಷ್ಯರು ಯಾರದೇ ಪಾದ ತೊಳೆದಿರೋ ಅದನ್ನು ದೇವರಿಗೆ ಯೂಸ್ ಮಾಡಬಾರ್ದು, ಅದು ಸಲ್ಲಲ್ಲ, ಒಳ್ಳೆಯದು ಅಲ್ಲ. ಸೊ ಅದಕ್ಕೋಸ್ಕರ ನಾನು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬನ್ನ ಯೂಸ್ ಮಾಡೋದಿಲ್ಲ. ಸೊ ನಾವು ಯಾವಾಗಲೂ ಇದೇ ಥರದ್ರಲ್ಲೇ ಪಾದನ ತೊಳೆಯೋದು. ಸೊ ಅವ್ರ ಕೆಲವು ಹೂವನ್ನು ಕೂಡ ಮುಡಿಸ್ಕೊಂಡೆ. ಹಾಗೆಯೇ ಇನ್ನೊಂದೇನು ಹೇಳ್ಬೇಕಂದ್ರೆ, ಪಾದ ಪೂಜೆನ ಯಾವಾಗಲೂ ಕೂಡ ಗಂಧದ ಕಡ್ಡಿಲಿ ಪೂಜೆ ಮಾಡಬಾರ್ದಂತೆ. ಸೊ ಈ ವಿಷಯ ನನಗೆ ಇಷ್ಟು ವರ್ಷದ ತನಕ ಗೊತ್ತಿರಲಿಲ್ಲ. ಸೊ ನಾನು ಕೂಡ ಗಣದ ಕಡ್ಡಿ ಯೂಸ್ ಮಾಡಿ ಪೂಜೆ ಮಾಡಿದ್ದೀನಿ, ತುಂಬ ಸಲ ಇಲ್ಲ, ಇಷ್ಟು ವರ್ಷದ ತನಕನೂ ಮಾಡಿದ್ದೀನಿ. ಇದೇ ಮೊದಲನೇ ವರ್ಷ ಅಮ್ಮನೂ ಹೇಳಿದ್ರು ಹಂಗೆ ಮಾಡಬಾರ್ದಂತೆ ಪಾದಕ್ಕೆ ಅಂತ. ಮದುವೆ ಟೈಮಲ್ಲೂ ಮಾಡಿಸಿರ್ತಾರೆ ಆ ರೀತಿ, ಕರ್ಪೂರದಲ್ಲಿ ಆವಾಗಲೂ ಮಾಡಿಸಿರ್ತಾರೆ. ಬಟ್ ಹಂಗೆ ಅಂತಂದರು. ಸೊ ಬೇಡ, ಏನಾದ್ರು ಒಂದು ಅಂದಿದ್ರೆ ನಂಗೆ ಮೈಂಡ್ ಸೆಟ್ಟಲ್ಲಿ ಅದೇ ಉಳಿದು ಬಿಡುತ್ತೆ. ಸೊ ಹಿಂಗೆ ಅಂದ್ರೂ ಕೂಡ ಮಾಡ್ತಾಯಿದ್ದೀನಲ್ವ ನಾನು ಅಂತ. ಸೊ ಅದಕ್ಕೋಸ್ಕರ ನಾನು ಮಾಡೋಕ್ಕೋಗಲಿಲ್ಲ. ಸೊ ಕರ್ಪೂರದಲ್ಲೇ ಅವ್ರ ಪಾದ ಪೂಜೆ ಮಾಡ್ತಾಯಿದ್ದೀನಿ. ನಾನು ಪಾದದ ಮೇಲೆ ಹಾಕಿಸ್ಕೋಬೇಕು ಅಂತ ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ. ಸೊ ಅವರು ಕೈಲಿ ಇಟ್ಕೊಂಡು ಆರತಿ ಮಾಡು ಕರ್ಪೂರನ ನಾನು ಪಾದದ ಮೇಲೆ ಹಾಕಿಸ್ಕೋತೀನಿ ಅಂತ ಅವ್ರು ಯಾವಾಗಲೂ ರೇಗಿಸ್ತಾ ಇರ್ತಾರೆ. ಸೊ ನಾನು ಕೈಗೆ ಏನು ಪೂಜೆ ಮಾಡಿದೆ ಆ್ಯಸ್ ಯೂಶುವಲ್ ಅಂದರೆ ನಾವು ಮದುವೆಲೇ ಸ್ಟಾರ್ಟಿಂಗ್ ಮಾಡಿಸಿರ್ತಾರಲ್ವ. ಸೊ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ನನ್ನ ಕೈಗೂ ಕಾಲಿಗೆ ಎರಡೂ ಕೂಡ ಹಂಗೆ ಅಲ್ಲೇ ನಾಮ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಹಾಗೆ ಅಕ್ಷತೆ ರೆಡಿ ಮಾಡಿರ್ತೀವಲ್ವ, ಎಲ್ಲ ಪೂಜೆ ಎಲ್ಲ ಆಗಿ ಆದಮೇಲೆ ಅಲ್ಲಿ ಇರುತ್ತಲ್ಲ ತುಂಬೆ ಹೂವನ್ನ ಅದನ್ನು ತೊಗೊಂಡು ನಾವು ತಲೆಗೆ ಮುಡ್ಕೋಬೇಕು. ಸೊ ಅವ್ರ ಪಾದದಲ್ಲಿರೋ ಹೂವನ್ನ ಸೊ ಮುಡ್ಕೊಂಡು ನೀಟಾಗಿ ಭಕ್ತಿಯಿಂದ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು. ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ಸೊ ಇವಾಗ ಆರತಿ ಮಾಡಬೇಕು, ದೃಷ್ಟಿಯಾಗಿರುತ್ತಲ್ವ. ಸೊ ಇವಾಗ ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಫಸ್ಟೇ ತೋರಿಸಿರೋ ಹಾಗೆ ಅರಿಶಿನ ಮತ್ತು ಸುಣ್ಣ ಹಾಗೆಯೇ ನೀರೆಲ್ಲ ಹಾಕಿ ವಿಳ್ಯದೆಲೆ ಎಲ್ಲ ಇಟ್ಟು ಅದಕ್ಕೂ 3 ಕಣ್ಣು ಮಾಡಿ ಸೊ ನಾನು ಆರತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಆರತಿನೂ ಕೂಡ ತೆಗಿತಾಯಿದ್ದೀನಿ. ಯಾವಾಗಲೂ ಅವ್ರನ್ನ ಕುಣಿಸೋದಾಗಲಿ ಅಥವಾ ನಾವು ಕೂತಿದ್ದ ಕಡೆನೇ ಮಾಡೋದಾಗಲಿ ಆ ರೀತಿ ಮಾಡಬಾರ್ದು ಪೂಜೆನ. ಸೊ ಎದ್ದು ಈ ರೀತಿ ನೀಟಾಗಿ ಭಕ್ತಿಯಿಂದ ಮಾಡಬೇಕು. ಸೊ ಇವಾಗ ನೋಡ್ತಾ ಇರ್ಬೋದು ಆರತಿನ ತೆಗಿತಾ ಇದ್ದೀನಿ. ಹಾಗೆ ಟೈಮಿಂಗ್ಸ್ ಬಂದು ಅವತ್ತು ರಾಹು ಕಾಲದಲ್ಲಿ ಯಾವಾಗಲೂ ಪೂಜೆ ಮಾಡಬಾರ್ದು. ಬೆಳಿಗ್ಗೆ 6 ಗಂಟೆಗೆ ರಾಹು ಕಾಲ ಮುಗ್ದೋಗಿತ್ತು, 12 ಗಂಟೆ ಒಳಗಡೆ ಪೂಜೆ ಮಾಡ್ಬೋದಿತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಈ ರೀತಿ ಡಿಲೇ ಮಾಡಿದೆ. ಏನಾದರೂ ಇಲ್ಲ ಬೇಗನೆ ಮಾಡಬೇಕು ಅನ್ನೋದಿದ್ರೆ ನಾನು ಬೇಗನೆ ಮಾಡಿಬಿಡ್ತೀನಿ. ಸೊ ಇವಾಗ ಇಲ್ಲ 6 ಗಂಟೆಗೆ ರಾಹು ಕಾಲ ಮುಗ್ದೋಗೋದ್ರಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ 12 ಗಂಟೆ ತನಕ ಟೈಮ್ ಇದೆ ಅಲ್ವಾ, ಸಂಡೇ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಮಾಡೋಷ್ಟರಲ್ಲಿ 11:15 ಆಯಿತು ಅಂತ ಅನಿಸುತ್ತೆ. ಸೊ ನೋಡಿ ನಾನು ಆಚೆ ಹೋಗಿದ್ದೀನಿ, ಇದು ಕ್ಯಾಪ್ಚರೇ ಮಾಡಿಲ್ಲ ನಾನು. ನಾನು ಅಬ್ಸರ್ವೇ ಮಾಡಿಲ್ಲ. ಇವಾಗ ಎಡಿಟ್ ಮಾಡುವಾಗಲೇ ನೋಡ್ತಾ ಇರೋದು ಕ್ಯಾಮ್ರಾ ಮುಂದೆ 100 ರೂಪಾಯಿ ನೋಟ್ ತೋರಿಸಿದ್ರೆ 100 ರೂಪಾಯಿ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಯಾವ ರೀತಿ ಜಿಪ್ನ ಥರ ಆಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಮದುವೆ ಆದಾಗ 2,000 ಕೊಟ್ಟಿದ್ರು, ಅದಾದಮೇಲೆ 1,500. ಸೊ ಇವಾಗ ಬೇಕು ಅಂತ ಈ ರೀತಿಯೇ ಕೊಡ್ತಾರೆ. ಬಟ್ ನಂಗೆ ಇಟ್ಸ್ ಓಕೆ. ಸೊ ನಂಗೆ ಮನಿ ಅನ್ನೋದೇನು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ನಂಗೆ ಏನೇ ಬೇಕಂದ್ರೆ ಅವರೆಲ್ವ ಕೊಡಿಸೋದು. ಸೊ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಈ ರೀತಿ ಭಕ್ತಿ ಪೂಜೆ ನಿಷ್ಠೆಯಿಂದ ಮಾಡಿದ್ರೆ ಪ್ರೀತಿಯಿಂದ ಒಳ್ಳೆಯದು. ಬಟ್ ಯಾವಾಗಲೂ ಅವಾಗೆಲ್ಲ ಮಾಡ್ತೀರ, ಬಟ್ ಇವಾಗ ತುಂಬ ಜನ ಮಾಡ್ತಾರೆ. ಹೌದು, ಏನಾದ್ರು ಒಂದು ಒಳ್ಳೇದಾಗುತ್ತೆ ನಮ್ಮ ಸಂಸಾರಕ್ಕೆ ಆಗಿ ನಮ್ಮ ಫ್ಯಾಮಿಲಿಗೆ ಅಂದರೆ ಅದು ಮಾಡಲೇಬೇಕಲ್ವ. ಸೊ ಹಾಗೆ ನನಗೆ ಅವ್ರಿಗೆ ಇಷ್ಟವಾಗಿರೋವಂಥದ್ದು ಇದನ್ನು ಕೂಡ ನಾನು ಈ ಟೈಮಲ್ಲೇ ತಿನ್ನಿಸ್ಬಿಡ್ತೀನಿ. ಸೊ ಕುಣಿಸ್ಕೊಡ್ತಿದ್ದೆ ಯಾವಾಗಲೂ ಕೂಡ. ಸೊ ಇಲ್ಲೇ ತಿನ್ನಿಸ್ಬಿಡ್ತೀನಿ ಅಂತೇಳ್ಬಿಟ್ಟು ಇಲ್ಲೇ ಕೊಟ್ಟೆ. ಅವರು ನನಗೆ ತಿನ್ನಿಸ್ತಾರೆ. ಸೊ ಅವ್ರಿಗೆ ಇಷ್ಟವಾಗಿರೋದು ಮಾಡಿದ್ರೆ ಈಗ ಅವ್ರಿಗಿಷ್ಟ ಅವ್ರಿಗೆ ಒಳ್ಳೇದಾಗಲಿ ಅನ್ನೋದೇ ಅಲ್ವ ನಾವು ಪೂಜೆ ಮಾಡೋವಂಥದ್ದು. ಸೊ ಇನ್ನೂ ಖುಷಿ ಆಗಬೇಕಂದ್ರೆ ಅವ್ರಿಗೆ ಇಷ್ಟವಾಗಿರೋ ಸ್ವೀಟ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ನಂಬ್ತೀನಿ. ಸೊ ನೋಡಿ ಬಂದು ಹಿಂಗೆ ಕ್ಯಾಮ್ರಾ ಮುಂದೆ ಹಲ್ವಾರನ್ನು ಕೂಡ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇಷ್ಟು ಪೂಜೆ ಬಗ್ಗೆ ನಾನು ಹೇಳಬೇಕಾಗಿರೋಂಥ ವಿಷಯ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನೇನಾದರೂ ಡೌಟ್ಸ್ ಇದ್ರು ಕೂಡ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ನಿಮಗೆಲ್ಲನೂ ಕೂಡ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಇನ್ನು ಬ್ಲಾಗ್ನ ಕಂಟಿನ್ಯೂನೇ ಮಾಡಲಿಲ್ಲ. ಬೆಳಗ್ಗೆಯಿಂದ ಎಲ್ಲ ಮಾಡಿ ಟಯರ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೇ ಹೋಗಿ ತಿಂಡಿ ತಿಂದಾಗಲೇ ತಿಂಡಿ ಲಂಚ್ ಬ್ರಂಚ್ ಆಗೋಯ್ತು ಇವತ್ತು. ಸೊ ತಿಂದಾಗಲೇ ಎಷ್ಟು 12:30 ಆಯ್ತು ಅನಿಸುತ್ತೆ. ಸೊ ನಾನು ತಿನ್ನೋಷ್ಟರಲ್ಲಿ ಸೊ ಅದಕ್ಕೆ ಟಯರ್ಡ್ ಆಗಿಬಿಡ್ತು ಅಂತ ಮಲ್ಕೊಬಿಟ್ಟೆ. ಮಲಗಿದ್ದು ಎದ್ದು ಬಂದಾಗಲೇ 4:30. ಸೊ ಇವಾಗ 5-6 ಆಗಿದೆ ಟೈಮು. ಸೊ ಇವಾಗ ಸಂಡೇ ಅಲ್ವಾ, ಆ್ಯಕ್ಚುಲಿ ಸಂಡೇ ಸ್ಪೆಷಲ್ ಇರಲೇಬೇಕಲ್ವಾ. ಸೊ ಅದಕ್ಕೆ ಇವತ್ತು ಮಟನ್ ತಂದಿದ್ರು. ಸೊ ಅದಕ್ಕೆ ಸ್ವಲ್ಪ ಬಿರಿಯಾನಿ ಹಾಗೆ ಸ್ವಲ್ಪ ಚಾಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಪ್ಲ್ಯಾನ್ ಮಾಡಿದೆ. ಬಟ್ ನಿಮ್ಮಲ್ಲಿ ಲೆಂತಿ ಆಗಿಬಿಡುತ್ತೆ. ಸೊ ಪೂಜೆದು ಇರುತ್ತೆ, ಹಾಗೆಯೇ ಕ್ಯಾರೆಟ್ ಹಲ್ವಾ ರೆಸಿಪಿನೂ ತೋರಿಸಿದ್ದೀನಿ. ಸೊ ಎಲ್ಲ ಲೆಂತಿ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೋತೀನಿ ಖಂಡಿತ. ಸೊ ಫಸ್ಟ್ ಟೈಮ್ ಬೇರೆ ಥರ ಮಾಡಿದ್ದೆ, ಈಗ ಸೆಕೆಂಡ್ ಟೈಮ್ ಇನ್ನೊಂದು ಥರ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಯಾವುದು ಚೆನ್ನಾಗಿರುತ್ತೆ ಸೊ ಥರ್ಡ್ ಟೈಮ್ ಮಾಡಿಬಿಟ್ಟು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ. ಸೊ ಆಲ್ಮೋಸ್ಟ್ ಮಟನ್ ಬಿರಿಯಾನಿ ನಾವು ಟ್ರೈ ಮಾಡಲ್ಲ, ಯಾಕಂದರೆ
ಮಟನ್ ಯಾವತ್ತಿದ್ರೂ ಸಾಂಬಾರಿಗೆ ತುಂಬ ಟೇಸ್ಟ್ ಬರುತ್ತೆ, ಚಿಕನ್ ಬಿರಿಯಾನಿ ಥರ ಅನ್ಸಲ್ಲ ಅಂತ ನಮ್ಮ ಪರ್ಸನಲ್ ಒಪಿನಿಯನ್. ಚೆನ್ನಾಗಿರುತ್ತೆ ಹೊರಗಡೆ ಹೋಟೆಲಲ್ಲೆಲ್ಲ, ಬಟ್ ಮನೇಲಿ ಹೇಳೋಂಥದ್ದು ನಾನು ಜಾಸ್ತಿ ಮಟನ್ ಸಾಂಬಾರೇ ಟೇಸ್ಟ್ ಅಂತ ಹೇಳ್ಬಿಟ್ಟು ಅಷ್ಟು ಮಾಡಲ್ಲ. ಎಲ್ಲೋ ನಾವು ರೇರ್ ಮಾಡೋದು ಬಿರಿಯಾನಿ. ಸೊ ಇವತ್ತು ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಒಂದಾಗ ಮಾಡೋಷ್ಟರಲ್ಲಿ ಚಾಪ್ಸು ಬಿರಿಯಾನಿ ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವೀಡಿಯೋನ ಬ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನಾನು ಅನ್ಕೋತೀನಿ. ಹಾಗೆಲ್ಲ ಮಾತಾಡಬಾರ್ದು ಪಪ್ಪು. ಬಾಯ್ ಹೇಳ್ಬಿಡು. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ನೆಟ್ವರ್ಕ್ ಸ್ವಲ್ಪ ನನಗೆ ಪ್ರೊನೌನ್ಸಿಯೇಷನ್ ಕೆಲವೊಂದು ಆಯ್ತಿರೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ಸೊ ಫ್ರೆಂಡ್ಸ್, ಹಾಗೆಯೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಟನ್ ರೆಸಿಪಿ, ಬಿರಿಯಾನಿ ಮಟನ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಹೌದು, ಸೊ ನೋಡ್ತಾ ಇರ್ಬೋದು ಮಟನ್ ಬಿರಿಯಾನಿ ಹಾಗೆ ಮಟನ್ ಚಾಪ್ಸ್ ಎರಡೂ ಕೂಡ ರೆಡಿ ಆಗಿದೆ. ಸೊ ತುಂಬ ಚೆನ್ನಾಗಾಗಿತ್ತು ಎರಡೂ ಕೂಡ. ಮಟನ್ ಸ್ವಲ್ಪ ಬೇಯಬೇಕಿತ್ತು ಬಿರಿಯಾನಿಲಿ. ಸೊ ಚಾಪ್ಸ್ ಎಲ್ಲ ನೀಟಾಗಿ ಬೆಂದಿತ್ತು. ಇನ್ನೊಂದು ಸ್ವಲ್ಪ ಬೆಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಟೇಸ್ಟು ಫಸ್ಟ್ ಗ್ರೀನ್ ಕಲರ್ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಮಟನ್ ಬಿರಿಯಾನಿ. ಬಟ್ ನನಗೆ ಇವತ್ತು ರೆಡ್ ಕಲರ್ ಮಾಡಿದ್ದೆ ತುಂಬ ಇಷ್ಟ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಇದು ಕೂಡ ತುಂಬ ಚೆನ್ನಾಗಾಗಿತ್ತು ಮಟನ್ ಬಿರಿಯಾನಿ. ನೋಡ್ತಾ ಇರ್ಬೋದು. ಹಾಗೆಯೇ ಚಿಕನ್ ಚಾಪ್ಸು ಕೂಡ ಮಾಡಿದ್ದೆ ಲೈಟಾಗಿ. ಸೊ ಇವತ್ತು ಸಂಡೇ ಫುಲ್ ಭರ್ಜರಿ ಬ್ಯಾಟಿಂಗ್ ಕೂಡ ಆಯಿತು. ಎಲ್ಲ ರೆಸಿಪಿನೂ ಕೂಡ ಚೆನ್ನಾಗಾಯಿತು. ಇವತ್ತಿನ ಡೇ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ವೀಡಿಯೋ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.